ಗಟ್ಟಿ ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಾವು ಜಾಲಿವುಡ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಿ. ಸೊ ಮಕ್ಕಳಿಗೆಲ್ಲ ಹಾಲಿಡೇಸ್ ಇರೋದ್ರಿಂದ ಜಾಲಿವುಡ್ಗೆ ಹೋಗೋಣ ಅಂತ. ಆ್ಯಂಡ್ ಯಾವ ಥರ ಗೇಮ್ಸ್ ಇರುತ್ತೆ, ಯಾವ ಗೇಮ್ ತುಂಬ ಫನ್ನಾಗಿರುತ್ತೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ ಬನ್ನಿ ಹೋಗೋಣ, ಬೇಗ ಬೇಗ ರೆಡಿ ಆಗ್ತೀನಿ, ಜಾಲಿವುಡ್ಡಲ್ಲಿ ಸಿಗ್ತೀನಿ. ಓಕೆ, ಲೆಟ್ಸ್ ಗೋ. ಗಾಯ್ಸ್, ನಾವು ಮೈಸೂರು ಎಂಟ್ರೆನ್ಸ್ ತೊಗೊಂಡಿದ್ದೀರಿ. ಇವಾಗ ರಾಮನಗರ ಹೋಗಬೇಕು. ಗಾಯ್ಸ್, ಫೈನಲಿ ಜಾಲಿವುಡ್ಗೆ ಬಂದು ರೀಚ್ ಆಗಿದ್ರಿ. ಈ ಥರ ಕಾಣುತ್ತೆ ಮೇನ್ ಎಂಟ್ರೆನ್ಸು. ಬ್ಯಾಂಗ್ಳೂರಿಂದ ಬಂದರೆ 35 ಕಿಲೋಮೀಟರ್ಸ್ ಆಗುತ್ತೆ, ಯಾಕಂದರೆ ನಾವು ಮೈಸೂರಿಂದ ಬಂದಿದ್ದಕ್ಕೆ ಬೇಗ ಬಂದ್ರಿ. ಮೈಸೂರು ಕಡೆಯಿಂದ ಬಂದರೆ 80 ಕಿಲೋಮೀಟರ್ಸ್ ಆಗುತ್ತೆ. ಸೊ ಮೇನ್ ಎಂಟ್ರೆನ್ಸ್ ಇದು. ಒಳಗಡೆ ಪಾರ್ಕಿಂಗ್ ಇದೆ, ಪಾರ್ಕಿಂಗ್ ಏರಿಯಾ. ಅಲ್ಲಿ ಹೋಗಿ ಪಾರ್ಕಿಂಗ್ ಮಾಡಿ ಟಿಕೆಟ್ ತೊಗೊಳೋಣ. ಆ್ಯಂಡ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಗಾಯ್ಸ್, ಎಷ್ಟಾಗುತ್ತೆ ಫೇರು, ಏನು ಚಾರ್ಜಸ್ಸು, ಕಿಡ್ಸ್ಗೆ ಏನು ಚಾರ್ಜಸ್ಸು, ಅಡಲ್ಟ್ಸ್ಗೆ ಏನು ಚಾರ್ಜಸ್ ಅಂತೆಲ್ಲ. ಸೊ ಅದನ್ನು ನೋಡಿ ತಿಳ್ಕೊಳ್ಳಿ. ಇದೆಲ್ಲ ಮುಂಚೆ ಇದು ಜಾಲಿವುಡ್ ಅನ್ನೋದು ಇವಾಗ ಎಷ್ಟು ಚೇಂಜ್ ಮಾಡ್ಯಾರೆ. ನಾನು ಒಂದು 12 ಇಯರ್ಸ್ ಬ್ಯಾಕ್ ಬಂದಿದ್ದೆ, ಆವಾಗ ಫಿಲಮ್ ಸಿಟಿ ಅಂತ ಇತ್ತು. ಸ್ವಲ್ಪ ಕಾನ್ಸೆಪ್ಟ್ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಯಾರೆ, ಮುಂದೆ ಲುಕ್ಸ್ ಅದೆಲ್ಲ. ಆ್ಯಂಡ್ ಫೌಂಟೈನ್ ಶೋ ಎಲ್ಲ ಇದೆಯಂತೆ. ಫಿಲಮ್ ಸಿಟಿ ಇದ್ದಾಗೂ ಈ ಥರ ಪೋಸ್ಟರ್ಸು, ಫಿಲಮ್ ಪೋಸ್ಟರ್ಸು, ಕಾರ್ಟೂನ್ ಪೋಸ್ಟರ್ಸ್ ಎಲ್ಲ ಕೂಡ ಹಾಕಿದ್ರು. ಸೊ ಸೇಮ್ ಕಾನ್ಸೆಪ್ಟ್ ಮೇಂಟೈನ್ ಮಾಡ್ಯಾರೆ. ಆಕ್ಚುಲಿ ಆಡ್ತಾ ಇದ್ದಾರೆ ಆಡಿ ಏಮೋ ಸೆಂಟರ್ ಇರಲಿ, ಹೋಗಿ ರೀಚ್ ಆಗತ್ತಾ ಅಲ್ಲಿವರ್ಗ? ಹೇಳಿರಿ, ಸುಮ್ಮನೆ ಇಟ್ಕೊಂಡಿದ್ದೀರಾ? ಕೆಳಗಡೆ ಹೋಗ್ಬಿಟ್ಟು ನೀ ಆಡ್ಸಿಪ್ರಿ. ಬನ್ನಿ ಗಾಯ್ಸ್, ನಾವು ಟ್ರೈ ಮಾಡೋಣ, ಹೋಗುತ್ತಾ ಇಲ್ವಾ ಅಂತ ನೋಡೋಣ. ಅಟ್ಲೀಸ್ಟ್ ಅಲ್ಲಿ ಹೋಗಿ ಲೈನ್ ಹೋದ್ವಾ ಅಲ್ಲೂ ಟಚ್ ಆಗತ್ತಾ ಇಲ್ವಾ ನೋಡೋಣ. ಒಂದು ಆರ್ಮ್ ಸ್ಟ್ರೆಂತ್ ಅಷ್ಟೊಂದಿಲ್ಲ, ಜಸ್ಟ್ ಟ್ರೈ ಮಾಡ್ತೀನಿ. ಸೊ ಹೋಗಿ ಟಚ್ ಆಗಿ ಕೆಳಗಡೆ ಬಿದ್ದಾಯಿತು. ನನಗೆ ಯಾವುದೇ ಥರ ಗೇಮ್ ಆಡೋದಕ್ಕೂ ಸಖತ್ ಇಂಟ್ರೆಸ್ಟ್ ಗಾಯ್ಸ್. ಸೊ ಸ್ಪೋರ್ಟ್ಸಲ್ಲಿ ನಾನು ಸ್ವಲ್ಪ ಆ್ಯಕ್ಟಿವಿಟಿ ಜಾಸ್ತಿನೇ. ಆರ್ಮ್ ಸ್ಟ್ರೆಂತ್ ಇಲ್ಲ ಆದ್ರೂ ಟ್ರೈ ಮಾಡೋದಕ್ಕೇನು, ಬನ್ನಿ ಮಾಡೋಣ. ಫ್ರೀ ಬೇರೆ, ಇದಕ್ಕೆಲ್ಲ ದುಡ್ಡು ಕೊಟ್ಟಿದ್ದೀರಿ ಅಲ್ವಾ ಒಂದೇ ಸತಿ. ಸೊ ಮಾಡೋಣ, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋಣ ಅಲ್ವಾ. ಹೋಗಿಲ್ಲ, ಕೆಳಗಡೆ ಬಿದ್ದೋಯ್ತು. ಗೇಮ್ಸ್ ಆಡೋದಲ್ಲೇ ಒಂದು ಮಜಾನೇ ಬೇರೆ. ಇದು ಯಾವುದೋ ಗೇಮ್ ಇದೆ, ಗನ್ ಶೂಟಿಂಗ್ ಗೇಮು, ಬಟ್ ಯಾರೂ ಇಲ್ಲ ಕೊಡೋದಕ್ಕೆ. ಸೊ ಮುಂದೆ ಮೂವ್ ಆನ್ ಆಗೋಣ, ಬನ್ನಿ ಗಾಯ್ಸ್. ಯಾರೆಲ್ಲ ಫಿಲಮ್ ಸಿಟಿ ನೋಡಿದ್ದೀರಾ, ಸೇಮ್ ಕಾನ್ಸೆಪ್ಟೇ ಇದೆ, ಏನು ಚೇಂಜ್ ಏನಿಲ್ಲ. ನಾನು ಒಂದು 12 ಇಯರ್ಸ್ ಬ್ಯಾಕ್ ಬಂದಿದ್ದೆ ಇಲ್ಲಿಗೇನೆ, ನಮ್ಮ ಡಾರ್ಲಿಂಗ್ ಅಬ್ಬಿ ಜೊತೆನೆ. ಇವಾಗ ಮಕ್ಕಳ ಜೊತೆ ಬಂದಿದ್ದೀನಿ. ಎಲ್ಲ ಅದೇ ಇದೆ, ಅದೇ ಸ್ಟ್ಯಾಚ್ಯೂ, ಅದೇ ಇದು. ಸ್ವಲ್ಪ ಏನೋ ಚೇಂಜಸ್ ಮಾಡಿದ್ದಾರೆ ಅಷ್ಟೇನೆ, ಅಷ್ಟೊಂದೇನಿಲ್ಲ. ವಾಟರ್ ಗೇಮ್ಸ್ ಎಲ್ಲ ಒಂದೆರಡು ಆ್ಯಡ್ ಮಾಡ್ಯಾರೆ ಅಂತ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ. ಮಾಡಿರ್ಬೋದೇನೋ, ಆದ್ರೂ ಗೇಮ್ಸ್ ಎಲ್ಲ ಆಡೋಕ್ಕೆ ಕೊಡಬೇಕು ಗಾಯ್ಸ್. ಏನು ಒಬ್ರೊಬ್ರು ಒಂದೊಂದಲ್ಲಿ ಇಲ್ವೇ ಇಲ್ಲ ಯಾರು ಕೊಡೋರು ಮಾಡೋರು. ಬಟ್ ಒಂದೊಂದು ಗೇಮಲ್ಲೆಲ್ಲ ಇದೆಲ್ಲ ದುಡ್ಡು ಆ್ಯಡ್ ಮಾಡಿದ್ದಾರೆ. ಈ ಮಕ್ಕಳಿಗೆ ಎಲೆಕ್ಟ್ರಿಕ್ ಕಾರ್ ಎಲ್ಲ ಬರುತ್ತಲ್ವಾ, ಅದೆಲ್ಲ ನಾವು ಎಕ್ಸ್ಟ್ರಾ ದುಡ್ಡು ಪೇ ಮಾಡಿ ಆಡಿಸ್ಬೇಕು. ಕರ್ಕೊಂಬರೋದೇ ಮಕ್ಕಳಿಗೋಸ್ಕರ, ಅದೆಲ್ಲನೂ ಫ್ರೀನೇ ಇಡಬೇಕಲ್ವಾ. ಒಂದೇ ಸತಿ ಟಿಕೆಟಲ್ಲಿ ತಗೊಂಡಾಗ ಇಡಬೇಕು. ಇದನ್ನು 100 ರುಪೀಸ್ ಅಂತ ನೋಡಿ ನಮ್ಮ ಮನೆಯವ್ರು ಆಡ್ತಾ ಇದ್ದಾರೆ ಗೈಸ್. ಅದು ಎರಡೇ ಚಾನ್ಸು, ಆ 2 ಚಾನ್ಸನ್ನು ಹಾಕಿಲ್ಲ. ಅದು ನೋಡೋರೇ ಗೊತ್ತಾಗತ್ತೆ ಅದು ಹೊರಗಡೆ ಹೋಗಲ್ಲ ಅಂತ. ಆದ್ರೂ ಏನೋ ದುಡ್ಡು ಕೊಟ್ಟು ಆಡಿ ವೇಸ್ಟ್ ಮಾಡಿದ್ರು. ಅಲ್ಲೊಂದು ನಾಯಿ ಇದೆ, ನನ್ನ ಮಗ ಯಾಕೋ ಬೇಜಾರಲ್ಲಿದ್ದಾನೆ. ವಾಟ್ಸ್ ಹ್ಯಾಪನ್? ಗೈಸ್, ಇದು ಡೈನೋಸರಸ್ ಪಾರ್ಕು. ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಲ್ವಾ, ಅದಿದೇ ಪಾರ್ಕೆ. ಬನ್ನಿ ನೋಡೋಣ ಏನೇನಿದೆ ಅಂತ. ಗೈಸ್, ಚಿಕ್ಕ ಮಕ್ಕಳು ಬರೋರೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ ಈ ಒಂದು ಪಾರ್ಕ್ಗೆ. ಡೈನೋಸರಸ್ ಎಲ್ಲ ನೋಡಿ, ಆ ಒಂದು ಮೂಮೆಂಟು, ಆ ಒಂದು ಸೌಂಡು, ಒಂಥರ ಫಾರೆಸ್ಟ್ ಥರ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ.
ಪರವಾಗಿಲ್ಲ, ಚೆನ್ನಾಗಿದೆ. ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ, ಅದೇ ಅಲ್ವಾ ಎಂಡ್ ಆಫ್ ದ ಡೇ ಬೇಕಿರೋದು. ಸೊ ನನ್ನ ಮಗ ಮಾತ್ರ ಸೂಪರ್ ಆಗಿ ಎಂಜಾಯ್ ಮಾಡ್ತಾ ಇದ್ದಾನೆ, ಡ್ಯಾಡಿ ಡ್ಯಾಡಿ ಡೈನೋಸರ್ ಡೈನೋಸರ್ ಅಂತ. ಅವನಿಗೆಲ್ಲ ಸಖತ್ ಇಷ್ಟ ಆನಿಮಲ್ಸ್ ಎಲ್ಲ, ಸೊ ಎಂಜಾಯ್ ಮಾಡ್ತಾ ಇದ್ದಾನೆ. Kacau kacau kenal lagi kacau. False dinosaur, false. ಗೈಸ್, ಇದು ಡೈನೋಸಾರ್ ಮ್ಯೂಸಿಯಮ್. ಅದ್ರ ಬೋನ್ಸ್ ಇಂದ ಎಲ್ಲ ಮಾಡಿ ಡೈನೋಸಾರ್ ತರ ಮಾಡಿಟ್ಟಿದ್ದಾರೆ. ಬಟ್ ಇದೆಲ್ಲ ಏನ್ ರಿಯಲ್ ಬೋನ್ಸ್ ಅಲ್ಲ, ಜಸ್ಟ್ ಆರ್ಟಿಫಿಷಿಯಲ್ ಬೋನ್ಸ್, ಅದೇನೋ ಇದರಿಂದ ಮಾಡಿರೋದು. ಅದ್ ನೋಡಿ, ಆ ತರ ಎಕ್ಸ್ ದೊಡ್ಡದಾಗಿತ್ತು ಅನ್ನೋ ಒಂದು ಕಾನ್ಸೆಪ್ಟ್ ತೋರ್ಸೋದಕ್ಕೆ ಇಟ್ಟಿದ್ದಾರೆ. ಈ ತರ ಇದೆ ಒಳಗಡೆ ಮ್ಯೂಸಿಯಮ್, ಟ್ರೀ ಎಲ್ಲ ಇಟ್ಟು. ಸೊ ಅದ್ರ ಸ್ಕ್ಯಾಲ್ಪ್ ಅಲ್ಲಿ ಹೆಂಗಿತ್ತು, ಟೀತ್ ಹೆಂಗಿತ್ತು, ಅದ್ರ ಕೈ ಹೆಂಗಿತ್ತು, ಅದ್ರ ಬೋನ್ಸ್ ಹೆಂಗಿತ್ತು, ಲೈಕ್ ಹಾರ್ಮ್ ಬೋನ್ಸ್ ಆಗಿರ್ಬೋದು, ಟೀಲ್ ಬೋನ್ ಆಗಿರ್ಬೋದು, ಅದೆಲ್ಲ ಆ ಥರ ಎಲ್ಲ ಮಾಡಿಟ್ಟಿದ್ದಾರೆ. ಡೈನೋಸರ್ ಗಾನ ಇವಾಗ ಇದ್ದಿದ್ರೆ ನಾವೆಲ್ಲ ಇರ್ತಾ ಇದ್ರ. Hey, say hi. Wait, I'll come that side. Huh? Kunal, Kunal. ಕುನಾಲ್, ಕುನಾಲ್ ಬಾರೋ, ವಾಟರ್ ಪಾರ್ಕ್ ಕ್ಲೋಸ್ ಆಗುತ್ತೆ, ಬಾ. ಗೈಸ್, ವಾಟರ್ ಗೇಮ್ ಮಾಡಕ್ಕೆ ಹೋಗೋಣ ಬನ್ನಿ. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ವಾಟರ್ ಗೇಮ್ ಮಾಡಿಬಿಟ್ಟು ಬೇಗ ಆಮೇಲೆ ಬೇರೆ ಡ್ರೈ ಗೇಮ್ಸ್ ಎಲ್ಲ ಆಡೋಣ. ಸೊ ವಾಟರ್ ಗೇಮ್ ಎಂಟ್ರೆನ್ಸು ಈ ಥರ ಕಾಣುತ್ತೆ. ಆ್ಯಂಡ್ ರೈಟ್ ಸೈಡಲ್ಲಿ ಚೇಂಜಿಂಗ್ ರೂಮ್ಸ್ ಕೂಡ ಇರುತ್ತೆ. ಸೊ ಕ್ರೌಡು ಬೇಜಾನ್ ಜನ ಇದ್ದಾರೆ. ಆ್ಯಂಡ್ ಒಂದು ಸೈಡ್ ವೇವ್ ಪೂಲ್ ಇರುತ್ತೆ, ಇನ್ನೊಂದು ಸೈಡು ಸ್ಲೈಡಿಂಗು,
ರೈನ್ ಡ್ಯಾನ್ಸು ಆ ಥರ ಎಲ್ಲ ಇರುತ್ತೆ. ಆ ಕಡೆ ಸೈಡ್ ಎಲ್ಲ ಡ್ರೈ ಗೇಮ್ಸ್ ಇದೆ ಗಾಯ್ಸ್. ರೋಪ್ ಸೈಕ್ಲಿಂಗ್ ಇದೆ, ಗೋ ಕಾರ್ಟಿಂಗ್ ಅಂದ್ರೆ ಎಲೆಕ್ಟ್ರಿಕ್ ಗೋ ಕಾರ್ಟಿಂಗ್ ಇದೆ, ಮತ್ತೆ ಬೇರೆ ಬೇರೆ ಏನೇನೋ ಇದೆ. ಸೊ ಆ ಕಡೆ ಹೋದ್ಮೇಲೆ ಅದನ್ನು ಕೂಡ ತೋರಿಸ್ತೀನಿ. ಈ ಬೇಬಿ ಮತ್ತೆ ಸಖತ್ ಕ್ಯೂಟ್ ಆಗಿ ಆಟ ಆಡ್ತಾ ಇದೆ ನೋಡಿ ಅವಾಗಿಂದ. ಅನ್ಫಾರ್ಚುನೇಟ್ಲಿ ನನ್ನ ಮಗನ್ನ ಆಡಕ್ ಬಿಡ್ತಾ ಇಲ್ಲ, ಬಿಕಾಸ್ ಅವನಿಗೆ ಶಾರ್ಟ್ಸು ಟೀ ಶರ್ಟು ಪ್ರಾಪರ್ ಆಗಿಲ್ಲ ಅನ್ನೋದಕ್ಕೆ. ಸೊ ನಾವು ಅಲ್ಲಿ ಪರ್ಚೇಸ್ ಮಾಡೋಣ ಅಂದ್ರೂ ಶಾರ್ಟ್ ಟೈಮ್ ಇದೆ. ಸೊ ಅವನಿಗೂ ಕೂಡ ಇಂಟ್ರೆಸ್ಟ್ ಇಲ್ಲ, ನಾನು ಹೋಗಿ ಆಡಲ್ಲ ಅಂತ ಹೇಳ್ತಾ ಇದ್ದಾನೆ. ಅವನೊಬ್ಬನ್ನೇ ಬಿಟ್ಟು ನಾನು ಹೋಗಿ ಕೂಡ ಆಡೋಕ್ಕಾಗಲ್ಲ. ಸೊ ನಾನು ಆಡ್ತಾ ಇಲ್ಲ, ಅವನು ಆಡ್ತಾ ಇಲ್ಲ. ನಾವಿಬ್ರು ಇಲ್ಲೇ ಸ್ಯಾಂಡಲ್ ಕುತ್ಕೊಂಡು ಚಿಲ್ ಮಾಡ್ತಾ ಇದ್ದೀರಿ. ನನ್ನ ಹಸ್ಬೆಂಡು ಮತ್ತೆ ಪರಿಣಿ ಹೋಗಿದ್ದಾರೆ ಆಡಕ್ಕೆ ಅಂತ ಡ್ರೆಸ್ ಚೇಂಜ್ ಮಾಡಿ. ಸೊ ಅಲ್ಲಿ ಆಟ ಆಡ್ತಾ ಇದ್ದಾರೆ. ಸ್ಲೈಡಿಂಗ್ ನೋಡಿ ಆ ಥರ ಎಲ್ಲ ಇದೆ. ರೈನ್ ಡಾನ್ಸ್ ಥರ ಸ್ಲೈಡ್ಸು, ಕವರ್ಡ್ ಆಗಿರೋ ಸ್ಲೈಡು, ಓಪನ್ ಸ್ಲೈಡು, ಮತ್ತೆ ಇಲ್ಲಿ ಬಕೆಟ್ ಥರ ಇದೆ ನೋಡಿ, ಅದು ಫಿಲ್ ಆಗ್ಬಿಟ್ಟು ಫಿಲ್ ಆದ್ಮೇಲೆ ಅದು ಹಿಂಗೆ ಬೀಳುತ್ತೆ. ಆ್ಯಂಡ್ ಇದೊಂದಿದೆ ಡ್ರೈ ಗೇಮು, ಇದು ಸಖತ್ ಫನ್ ಅನಿಸುತ್ತೆ. ಅದನ್ನು ಆಮೇಲೆ ಹೋಗಿ ಆಟ ಆಡೋಣ. ಬೇಗ ಬೇಗ ಹೇಳಿದ್ದೀನಿ, ಬೇಗ ಒಂದು 1/2 hour 1 hour ಆಟ ಆಡ್ಬಿಟ್ಟು ಬಂದ್ಬಿಡಿ. ಅವ್ರಿಗೆ ಹೇಳ್ತಾ ಇದ್ದೀನಿ, ದೀಪಕ್ಕಿಗೆ ಮತ್ತೆ ಪರಿಣಿಗೆ ಬನ್ನಿ ಇಲ್ಲಿ ಆಡಿ ಅಂತ, ರೈನ್ ಡಾನ್ಸ್ ಆಡಿ ಬನ್ನಿ ಅಂತ. ಸೊ ಅವ್ರು ಅಲ್ಲೇ ನಿಂತ್ಕೊಂಡು ಅಲ್ಲೇ ಚಿಲ್ ಮಾಡ್ತಾ ಇದ್ದಾರೆ. ಸೊ ನಾನು ಹತ್ರ ಹೋಗಿನೂ ಅದನ್ನ ಕ್ಯಾಪ್ಚರ್ ಮಾಡಕ್ ಆಗ್ತಾ ಇಲ್ಲ, ಬಿಕಾಸ್ ಇವನು ಒಬ್ಬನೇ ಇದ್ದಾನೆ ಅಂತ. ಪರಿಣಿ ಓಡ್ ಬರ್ತಾ ಇದ್ದಾಳೆ. ರೈನ್ ಡಾನ್ಸ್ ಆಡಕ್ ಹೋಗ್ತಾ ಇದ್ದಾಳೆ ಇವಾಗ. ಸಖತ್ ಫೋರ್ಸ್ಫುಲ್ ಆಗಿ ಬರ್ತಾ ಇದೆ ಗಾಯ್ಸ್ ನೋಡಿ. ಹೀಗೆ ಫುಲ್ ಸಣ್ಣಗೆ ಬಂದ್ರೆ ಅದು ಸಖತ್ತು ಸುಡ ಅನ್ನೋ ತರ ಇರುತ್ತೆ. ಅದೊಂದು ಒಂಥರ ಸಖತ್ತು ಪವರ್ಫುಲ್ ಆಗಿ ಬರ್ತಾ ಇದೆ. ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ. ವೇವ್ ಪೂಲ್ ಬರೋ ಅಷ್ಟರಲ್ಲಿ ವೇವ್ ಎಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ. ಏನು ಇವರು 5:30 ಅಂತ ಹೇಳ್ತಾರೆ, ಆದರೆ ಬೇಗನೆ ಆಫ್ ಮಾಡಿಬಿಡ್ತಾರೆ ಗೈಸ್. ಬಿಕಾಸ್ ಈಗ ಯಾರು ಹೋಗಲ್ಲ ಅನ್ನೋದಕ್ಕೆ 1 hour ಮುಂಚೆನೆ ಆಫ್ ಮಾಡಿಬಿಡ್ತಾರೆ. ಆ ಟೈಮಿಂಗ್ ಇಟ್ಮೇಲೆ ಇದು ಮಾಡಬೇಕಲ್ವ ಅವರು. ಗೈಸ್ ನಿಮ್ಗೊಂದು ಒಳ್ಳೆ ಫನ್ ಗೇಮ್ ತೋರಿಸ್ತೀನಿ ಬನ್ನಿ. ಇದೊಂದು ಸಿಕ್ಕಾಪಟ್ಟೆ ಫನ್ ಇದೆ. ನಾನು ದೂರದಿಂದ ನೋಡಿನೇ ಸಿಕ್ಕಾಪಟ್ಟೆ ಮಗು ಬಂದ್ಬಿಡ್ತು. ಹತ್ರದಲ್ಲಿ ತೋರಿಸ್ತೀನಿ, ನಮ್ಮ ಮನೆಯವ್ರಿಗೂ ಕಳಿಸಿ, ನೀವು ಹೋಗಿ ನೀವು ಆಡಿ 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 ಅಂತ. ಬಿಕಾಸ್ ಚಿಕ್ಕ ಮಕ್ಕಳನ್ನ ಬಿಡಲ್ಲ. ಸೊ ನಾನು ಪುನಃ ಆಚೆನೆ ಇರ್ತೀರಿ, ನಾವು ಹೋಗ್ತಾ ಇಲ್ಲ. ಸಖತ್ ಮಜಾ ಇರುತ್ತೆ ಗೈಸ್. ನಾನು ಇದನ್ನ ಒಂದ್ಸತಿ ನೋಡಿದ್ದೆ, ಯಪ್ಪ ಮಜಾ ಅಂದ್ರೆ ಮಜಾ ಸಿಗ್ತಾ ಇದೆ.
ಗಾಯ್ಸ್ ಎಲ್ರು ಈ ಗೇಮ್ ಅಂತೂ ಟ್ರೈ ಮಾಡ್ಲೇಬೇಕು. ಕಂಪೇರಿಂಗ್ ಟು ಎಲ್ಲಾ ಗೇಮು ಇದೇ ಫನ್ನಿ ಗೇಮು. ಕಾಡ್ ಜನರು ಹಳ್ಳಿ ಜನರು ಹೆಂಗಿರ್ತಾ ಇದ್ರು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದನ್ನ ಮಾಡಿದ್ದಾರೆ. ನೋಡೋಣ ಬನ್ನಿ ಏನೇನಿದೆ ಅಂತ. ಇದು ಏನೋ ಗೇಮಿಂಗ್ ಇತ್ತು ಬಟ್ ಲೇಟ್ ಆಗಿ ಹೋಗಿದೆ, ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಮಕ್ಕಳೆಲ್ಲ ಪ್ಲೀಸ್ ಅಂಕಲ್ ಅಂತ ಇದಾರೆ, ಆದ್ರೂ ತೆಗಿತಾ ಇಲ್ಲ ಯಪ್ಪ. ಸೊ ಟೈಮ್ ಲೇಟ್ ಆಗಿದೆ, ಕ್ಲೋಸಿಂಗ್ ಟೈಮ್ ಅಂತ. ಸೊ ಒಂದೇ ಒಂದು ಬಾಕಿ ಇದೆ, ಅದು ಒಂದು ಫೌಂಟೇನ್ ಶೋ, ಲೇಸರ್ ಲೈಟ್ ಫೌಂಟೇನ್ ಶೋ. ಅದು ಸಕ್ಕತ್ತಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗಿ ನೋಡೋಣ ಹೇಗಿರುತ್ತೆ ಅಂತ. ಬನ್ನಿ ಗಾಯ್ಸ್, ಇದು ಸ್ಟಾರ್ಟ್ ಆಗೋದು 7 o'clock, ಎಕ್ಸಾಕ್ಟ್ 7 o'clock ಸ್ಟಾರ್ಟ್ ಮಾಡ್ತಾರೆ. ಒಂದೇ ಒಂದ್ ಶೋ ಇರುತ್ತೆ. ಸೊ ವೆರಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಬ್ಯಾಕ್ ಗ್ರೌಂಡ್ ಅಲ್ಲಿ ಲೈಟ್ನಿಂಗು, ಆ ವಾಲ್ ಮೇಲೆ ಬರ್ತಾ ಇರೋ ಲೈಟ್ನಿಂಗು, ಆ ಫೌಂಟನ್ಗೆ ಮ್ಯಾಚ್ ಆಗ್ತಾ ಇರೋದು ಮ್ಯೂಸಿಕ್, ಅದೆಲ್ಲ ರಿಯಲಿ ತುಂಬಾನೇ ಚೆನ್ನಾಗಿದೆ. ನಾನ್ ಅನ್ಕೊಂಡೆ ನಾರ್ಮಲ್ ಬರೀ ಫೌಂಟನ್ ಅದ್ರ ಕೆಳಗಡೆ ಮ್ಯೂಸಿಕ್ ಲೈಟ್ ಬರುತ್ತೆ ಅಂತ. ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲೂ ಆ ಒಂದು ಬಿಲ್ಡಿಂಗ್ ಮೇಲೆ ಬರ್ತಾ ಇರೋ LED ಲೈಟ್ಸ್ ಕೂಡ ಅದು ರಿಯಲಿ ತುಂಬಾನೇ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರೋ ಒಂದು ಆ ಥೀಮ್ ತರ್ತಾ ಇದ್ದಾರೆ. ಸೊ ರಿಯಲಿ ವೆರಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಸೊ ಯಾರೆಲ್ಲ ಜಾಲಿವುಡ್ ಹೋಗ್ತೀರಾ, ಈ ಒಂದು ಫೌಂಟೇನ್ ಶೋನ ಕೂತು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಆ ಮಕ್ಕಳೇ ಅಲ್ಲ, ಇವನ್ ದೊಡ್ಡವರು ಕೂಡ ಎಂಜಾಯ್ ಮಾಡ್ತಾರೆ. ನಾನು ನೋಡಿದಾಗ ವೆರಿ ಸರ್ಪ್ರೈಸಿಂಗ್ ಆಗಿತ್ತು. ವಾವ್, ಚೆನ್ನಾಗಿದೆ, ನಿಜ ಚೆನ್ನಾಗಿದೆ ಅಂತ ಅನ್ಸ್ತಾ ಇತ್ತು. ನಾವು ಒಂದ್ ಕಡೆ ನಾರ್ಮಲ್ ವಾವ್, ವೆರಿ ಬ್ಯೂಟಿಫುಲ್ ಅಲ್ವಾ. ಸೊ ಗೈಸ್, ನೀವು ಯಾರಾದ್ರೂ ಜಾಲಿವುಡ್ ಬಂದ್ರೆ ಕೂತು ಎಂಡ್ವರೆಗೂ ಕೂತು ಎಂಜಾಯ್ ಮಾಡಿ. ಸುಮಾರು ಜನ ಇದ್ದೀರಿ, ಕ್ರೌಡ್. ಫುಲ್ ಸೀಟ್ಸ್ ಎಲ್ಲ ಫುಲ್ ಕವರ್ ಆಗಿದೆ, ಅಂದ್ರೆ ಸ್ಟೆಪ್ಸ್ ತರ ಇದೆ, ಬಟ್ ಫುಲ್ ಜನ ಕೂತಿದ್ದೀರಿ. ಆಮೇಲೆ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂತ. ರಿಯಲಿ ವೆರಿ ಸರ್ಪ್ರೈಸಿಂಗ್ ಅಂತ ಹೇಳ್ಬೋದು. ವೆರಿ ನೈಸ್. ವಾವ್, ಲೇಸರ್ ಲೈಟ್ಸ್ ಅಂತೂ ವೆರಿ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ. ಮ್ಯೂಸಿಕ್ ತಕ್ಕಂಗೆ ಗೈಸ್ ನೋಡಿ.
ಗಾಯ್ಸ್, ನೀವು ಯಾರಾದ್ರೂ ಜಾಲಿವುಡ್ ಬಂದಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನೀವ್ ಗೇಮ್ ಸಖತ್ತು ಎಂಜಾಯ್ ಮಾಡಿದ್ರಿ ಆಡಿ ಅಂಡ್ ಸಖತ್ ಫನ್ನಿ ಅಂತ ಅನಿಸ್ತು ಅಂತ. ಅಂಡ್ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡೋ ಸಮಯ ಬಂದಿದೆ, ಯಾಕಂದ್ರೆ ಫೌಂಟೈನ್ ಶೋನೆ ಲಾಸ್ಟ್ ಆಗಿರೋದ್ರಿಂದ ಪಾರ್ಕಿಂಗ್ ಲಾಟ್ ಅಲ್ಲಿ ತುಂಬಾನೇ ಕ್ರೌಡ್ ಆಗ್ಬಿಡತ್ತೆ. ಐ ಮೀನ್ ಈವನ್ ಟ್ರಾಫಿಕ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಸಮಯ ಬಂದಿದೆ. ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ and subscribe to Vanita Purushottam YouTube channel. Thank you so much guys. Good night. Tata. Bye bye. See you. Love you all.